ನಮಸ್ಕಾರ ಎಲ್ಲರಿಗೂ. ನಾವು ಹೊಸ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ, ಲಾಂಚ್ ಮಾಡ್ತಿದ್ದೇವೆ. ಈ ಕೋರ್ಸ್ ಹೆಸರು ಬಂದ್ಬಿಟ್ಟು ಶಮನಿಸಮ್ ಅಂತೇಳಿ ಹಿಂದಿನ ಬಾರಿ ಕೂಡ ಮಾಡಿದ್ವಿ. ಹತ್ತತ್ರ 300 ಜನ ಈ ಕೋರ್ಸ್ಗೆ ಜಾಯ್ನ್ ಆಗಿದ್ದರು. ಈ ಕೋರ್ಸಲ್ಲಿ ಸೇಮ್ ಕಾನ್ಸೆಪ್ಟೇ ಇರುತ್ತೆ, ಬಟ್ ಸ್ವಲ್ಪ ಬೇರೆ ಥರ ಹೇಳ್ಕೊಡ್ತಾರೆ. ಈ ಕೋರ್ಸಲ್ಲಿ ಶಮನಿಸಮ್ ಅಂದರೆ ಏನು, ಗೂಗಲಲ್ಲಿ ಹುಡುಕ್ತಾ ಇದ್ದಾರೆ, ಜನರೇ ಸಿಗ್ತಾ ಇಲ್ಲ. ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಸರ್ ಶಮನಿಸಮ್ ಅಂತ ಹೇಳ್ತಿದ್ದೀರಾ, ಈ ಟೆಲಿಗ್ರಾಮ್ ಯೂಸರ್ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಸರ್ ನಮಗೆ ಅಂಥೇಳಿ. ಗೂಗಲಲ್ಲಿ ಹುಡುಕಿದ್ರೆ ಏನೇನೋ ಪ್ರಾಣಿ ಪ್ರೇತ ಆತ್ಮ ಬರ್ತಾ ಇದೆ, ಅದು ಆ ಕಾನ್ಸೆಪ್ಟ್ ಸಿಂಕ್ ಆಗ್ತಾ ಇಲ್ಲ ಅಂತೇಳಿ. ಶಮನಿಸಮ್ ಅಂದರೆ ನನಗೊಂದು ಪ್ರಾಣಿ ಇರುತ್ತೆ, ನನಗೆ ಬೇಕಾಗಿರೋ ಪ್ರಾಣಿ ಇರುತ್ತೆ. ಆ ಪ್ರಾಣಿ ಮುಖಾಂತರ ನಮ್ಮ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಅಥವಾ ಮೈಂಡ್ ರಿಲೇಟೆಡ್ ಸಮಸ್ಯೆಗಳು, ಇನ್ಯಾವುದೋ ಸಮಸ್ಯೆಗಳನ್ನು ನೀವು ಆರಾಮ್ಸೆ ಕೌಂಟರ್ ಮಾಡ್ಬೋದು. ಯಾವ ಥರ ಅಂದರೆ, ಈಗ ಒಂದು ಎಕ್ಸಾಂಪಲ್ ಇದೆ ನೋಡಿ. ಈಗ ನಮ್ಮಲ್ಲಿ ಒಬ್ಬರು ತೇಜಸ್ವಿನವರು ಒಂದು ಕೋರ್ಸ್ ಮಾಡಿದರು. ಅವರು ಕೋರ್ಸ್ ಮಾಡಿದಾಗ ಶಿವಮೊಗ್ಗದವರು, ಅವ್ರ ಹಸ್ಬೆಂಡನ್ನು ಸರ್ಜನ್ ಇದ್ದಾರೆ. ಏನೋ ಒಂದು ಕೆಲಸಕ್ಕೋಸ್ಕರ ಒಂದು 10ರಿಂದ 15 ಲಕ್ಷ ಬೇಕಾಗಿತ್ತು. ಬಟ್ ಅವ್ರಿಗೆ ಕಲೆಕ್ಟ್ ಆಗ್ತಾ ಇದ್ದಿಲ್ಲ ಅಮೌಂಟು. ಅವ್ರೇನು ಮಾಡಿದರು, ಈ ನಮ್ಮ ಶಮನಿಸಮ್ ಕಲ್ತಾಗ ಅವ್ರೊಂದು ಪ್ರಾಣಿ ಇತ್ತು. ಆ ಪ್ರಾಣಿ ಹೇಳಿದರು, ಅವರು ಮೆಡಿಟೇಷನ್ ಮಾಡಿ ಆ ಪ್ರಾಣಿಗೆ ಹೇಳ್ತಾರೆ, ನಂದು ಅಮೌಂಟ್ ಇದೆ, ಸ್ಟ್ರಕ್ ಆಗಿದೆ, ಎಲ್ಲಾಗಿದೆ ಗೊತ್ತಿಲ್ಲ, ಬಟ್ ಅದು ನಂಗೆ ಅಮೌಂಟ್ ಸಿಗ್ತಾ ಇಲ್ಲ ಅಂತೇಳಿ. ಅಂದರೆ ಕಳೆದು ಹೋಗಿಲ್ಲ, ಬಟ್ ಎಲ್ಲೂ ಬ್ಯಾಂಕಲ್ಲಿ ಎಲ್ಲೂ ಸ್ಟ್ರಕ್ ಆಗಿದೆ, ಎಲ್ಲಿ ಹೋಗಿದೆ ಅಂತೇಳಿ ಹುಡುಕು ಅಂತ ಹೇಳ್ತಾರೆ. ಆ ಪ್ರಾಣಿ ಹೋಗಿ ಕೆಳಲೋಕ ಅಂತ ಬರ್ತಿದ್ರಲ್ಲಿ, ಈ ಕೋರ್ಸಲ್ಲಿ ಕೆಳಲೋಕ ಅಂತ ಬರುತ್ತೆ. ಕೆಳಲೋಕದಲ್ಲಿ ಹೋದಾಗ ನಮಗೆ ಸಂಬಂಧಪಟ್ಟಿರೋ ವಿಷಯಗಳಿರುತ್ತೆ ಅಲ್ಲಿ. ಅದು ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಒಂದು ವಸ್ತುಗೆ ಸಂಬಂಧಪಟ್ಟಿರ್ಬೋದು. ವ್ಯಕ್ತಿಗಳಂದರೆ ನಿಮ್ಮ ಜೀವನದಲ್ಲಿ ಆಗು ಹೋಗುವಂಥ ಮನುಷ್ಯರು, ಅಥವಾ ನಿಮ್ಮ ಪಾಸ್ಟಲ್ಲಿ ಒಬ್ಬರು ಆಗೋಗಿರ್ತಾರೆ, ಫ್ಯೂಚರ್ಲ್ಲಿ ಆಗ್ತಾ ಇರ್ತಾರೆ. ಸೊ ಅಂಥ ವ್ಯಕ್ತಿಗಳಲ್ಲಿ ಇರ್ತಾರೆ ಅಥವಾ ಅಂಥ ವಸ್ತುಗಳಲ್ಲಿರುತ್ತೆ. ಅವರು ಪ್ರಾಣಿಗಳು ಬಿಟ್ಟಾಗ ಒಂದು ಮಡಿಕೆಯಲ್ಲಿ ಹಣದ ಇದಿತ್ತಂತೆ, ಅದು ಕಾಣ್ತಾ ಇದ್ದಿಲ್ಲಂತೆ. ಆ ಮಡಿಕೆನ ಆ ಪ್ರಾಣಿ ಹೋಗಿ ತೆಗೆಯುತ್ತೆ. ಅದು ಯಾವ ಪ್ರಾಣಿ ಅಂತ ಹೇಳಿಲ್ಲ ನನಗೆ. ಆ ಪ್ರಾಣಿ ತೆಗೆದಾಗ ಅದರಲ್ಲಿ ಹಣ ಸಿಗುತ್ತೆ. ಅದು ಸಿಗಲ್ಲ, ಅದು ಮುಚ್ಚಿಟ್ಟಿರುತ್ತೆ ಮೇಲ್ಗಡೆ. ಅದನ್ನ ಹೋಗಿ ಅವ್ರು ಕೈ ಹಾಕಿದಾಗ ಅಲ್ಲಿ ಸಿಗುತ್ತೆ. ಸಿಕ್ಕಾಗ ಅಲ್ಲಿ ತೊಗೊಳಿಕ್ಕಿಲ್ಲ, ಹಾಗೆ ನೋಡಿ ಬಿಡಬೇಕಷ್ಟೆ, ಅಲ್ಲಿದೆ ಅಂತ ನೋಡಿ ಬಿಡಬೇಕು. ಅದನ್ನ ಮೇಳೋಕ್ಕೆ ತರಲಿಕ್ಕಿಲ್ಲ ಈ ಕೋರ್ಸ್ ಪ್ರಕಾರ. ಸೊ ಅದು ನೋಡಿದಾಗ ಏನಾಗುತ್ತೆ, ಅದು ಹಾಗೆ ಬಂದುಬಿಡುತ್ತೆ. ಆಮೇಲೆ ಅವರು ಮನೆಯಲ್ಲಿ ಹೋಗಿ ಅದನ್ನು ಸರ್ಚ್ ಮಾಡಿದಾಗ LICಯಲ್ಲಿ ಅವರಿಗೆ 15ರಿಂದ 18 ಲಕ್ಷನೂ ಮೆಚೂರ್ ಆಗಿಬಿಟ್ಟಿತ್ತಂತೆ ಅಮೌಂಟ್. ಆ ಅಮೌಂಟ್ನ ಆಮೇಲೆ ಅವರು ಮತ್ತೆ ಯೂಸ್ ಮಾಡಿದರು. ಸೊ ಹಾಗಾಗಿ ಈ ಥರ ವರ್ಕ್ ಆಗುತ್ತೆ. ಈಗ ನಿಮಗೆ ಆರೋಗ್ಯದ ಸಮಸ್ಯೆ ಇರ್ಬೋದು, ಮೆಡಿಕಲ್ ಡಯಾಗ್ನೋಸ್ ಮಾಡ್ತೀರಾ, ಏನೇನೋ ನೋಡ್ತೀರಾ, ಬಟ್ ಏನಂತ ಗೊತ್ತಾಗಲ್ಲ. ಎಲ್ಲ ರಿಪೋರ್ಟ್ ಸರಿ ಇದೆ, ಬಟ್ ನನಗೆ ಅದು ಆಗ್ತಾ ಇಲ್ಲ, ನಮಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ, ಆ ಸಮಸ್ಯೆ ಇನ್ನೂ ಇದೆ. ಅಂಥವರು ಕೂಡ ಈ ಪ್ರಾಣಿಗಳ ಮುಖಾಂತರ ಕೊಡ್ಬೋದು. ಈ ಪ್ರಾಣಿಗಳನ್ನು ಹೇಗೆ ಕಂಡುಹಿಡಿಬೇಕು, ಈ ಪ್ರಾಣಿಗಳನ್ನು ಹೇಗೆ ಕಂಡುಹಿಡಿಬೇಕು ಅಂತ ಹೇಳೋದೇ ಈ ಕೋರ್ಸ್ನ ಉದ್ದೇಶ. ಇದು ಶಮನಿಸಮ್ ಅನ್ನೋದು ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಈ ಎಲ್ಲ ದೇಶಗಳಲ್ಲಿ ತುಂಬ ಪ್ರಚಲಿತ. ಇದು ಒಂಥರ ಕಾಮನ್ ಅವರಿಗೆ. ಅಲ್ಲಿ ಜನಕ್ಕೆ ಈ ನಾವು ಹೇಗೆ ಈಗ ವರ್ಷಿಪ್ ಮಾಡಬೇಕಾದ್ರೆ, ಈಗ ನಮ್ಮಲ್ಲಿ ನಾರ್ಮಲಾಗಿ ಭೂತಕೋಲ ಅಂತ ಮಾಡ್ತೇವೆ, ಅದರಲ್ಲಿ ಒಂದೊಂದು ಪ್ರಾಣಿಗಳಿರುತ್ತೆ. ಈಗ ಪಂಜುರ್ಲಿ ಅಂದಾಗ ವರ ರೂಪ ನಮ್ಮಲ್ಲಿ ಬರುತ್ತೆ. ಸೊ ಅದೇ ಥರ ನಿಮಗೆ ಸಂಬಂಧಪಟ್ಟಿರೋ ಪ್ರಾಣಿಗಳನ್ನು ಕಂಡುಹಿಡಿಯೋದೇ ಈ ಕೋರ್ಸ್ನ ಉದ್ದೇಶ. ಕಂಡುಹಿಡಿದಾದ ಕೂಡಲೇ ಅದನ್ನ ನೀವು ಕೌಂಟರ್ ಮಾಡಲಿಕ್ಕೆ ಬಿಡಬೇಕು. ಅದು ಯಾವುದೇ ಥರ ಬಿಡ್ಬೋದು, ಅದನ್ನ ಯಾವ ಥರ ಉಪಯೋಗಿಸ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದು. ಇದನ್ನು ಹೇಳ್ಕೊಡ್ತಾ ಇರೋರು ಕುವೆಂಪು ಅವರ ಮೊಮ್ಮಗಳು, ಪೂರ್ಣಚಂದ್ರ ತೇಜಸ್ವಿಯವರ ಮಗಳು ಈಶಾನ್ಯ ಅಂಥೇಳಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಿಂದಿನ ಬಾರಿ ಕೂಡ ಹೇಳ್ಕೊಟ್ಟಾಗ 300 ಜನ ಜಾಯ್ನ್ ಆಗಿದ್ದರು. ತುಂಬ ಜನ ಕಲಿತು ಅದನ್ನ ಹೀಲಿಂಗ್ ವೃತ್ತಿಯಾಗಿ ತೊಗೊಂಡು ತುಂಬ ಜನ ಟೀಚ್ ಮಾಡ್ತಾಯಿದ್ದಾರೆ. ತುಂಬ ಜನ ಅಂದರೆ ಒಂದು 300 ಜನ ಕಲಿತಾಗ ಒಂದು 50ರಿಂದ 60 ಜನ ಇದನ್ನು ಕಲಿತು ನೀಟಾಗಿ ಅದನ್ನು ಬೇರೆಯವ್ರಿಗೆ ಅಪ್ಲೈ ಮಾಡಿದಾಗ ನಮಗೆಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಇದು 2ನೇ ಟೈಮ್ ಮಾಡ್ತಿರೋದು. ಕಾನ್ಸೆಪ್ಟ್ ಸೇಮ್ ಇರುತ್ತೆ, ಬಟ್ ಇದರ ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಡ್ತೇನೆ, ಈಸಿಯಾಗಿ ಹೇಳ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಕೋರ್ಸಿಗೆ ಜಾಯ್ನ್ ಆಗಬೇಕಾಗಿದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಇದರಲ್ಲಿ ಬಯೋದಲ್ಲಿ ವಾಟ್ಸಪ್ ಚಾನಲ್ ಇದೆ. ವಾಟ್ಸಪ್ ನಂಬರ್ ಅಲ್ಲ, ವಾಟ್ಸಪ್ ಚಾನಲ್ ಇದೆ. ಅಲ್ಲೋಗಿ ಜಾಯ್ನ್ ಆಗೋದ್ರಿಂದ ಈ ಕೋರ್ಸ್ ಸಂಬಂಧಪಟ್ಟಿದ್ದ ಎಲ್ಲ ಮಾಹಿತಿಗಳನ್ನು ಅಲ್ಲಿ ಕೊಡಲಾಗುತ್ತೆ. ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿರೋರು ನಿಮ್ಮ ಗ್ರೂಪ್ಗಳಲ್ಲಿ ಹೋಗಿ ಚೆಕ್ ಮಾಡಿ. ಒಂದು 26,000 27,000 2-3 ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಅದನ್ನ ಮಾಹಿತಿ ಹಾಕಿರ್ತೇವೆ. ಅಲ್ಲಿ ಹೋಗಿ ನೀವು ಪೇಮೆಂಟ್ ಲಿಂಕ್ ಮುಖಾಂತರ ಜಾಯ್ನ್ ಆದಾಗ ನಿಮಗೆ ನಿಮ್ಮ ಕೋರ್ಸ್ ಜಾಯ್ನ್ ಆಗೋಕ್ಕಿಂತ ಮುಂಚೆ 1 ದಿವಸ ಮುಂಚೆ ನಿಮಗೆ ಕೋರ್ಸ್ನ ಝೂಮ್ ಲಿಂಕು ಮತ್ತು ಎಲ್ಲಿ ನೀವು ಟೆಲಿಗ್ರಾಮ್ ಪೇಯ್ಡ್ ಲಿಂಕ್ ಇದೆ ಅದನ್ನ ಕಳಿಸ್ಕೊಡ್ತೇವೆ. ಸೊ ಮತ್ತೆ ಆಗ್ತಡ ಈ ಕೋರ್ಸ್ನ ಜಾಯ್ನ್ ಆಗಿ ಮೈಂಡ್ಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಕೌಂಟರ್ ಮಾಡಿ. ಧನ್ಯವಾದ.